ನಕ್ಸಲ್ ನಿಗ್ರಹ ಪಡೆ ಹಾರಿಸಿದ AK-47ನ 3 ಗುಂಡುಗಳು ವಿಕ್ರಮ್ ಗೌಡನ ದೇಹ ಸಿಳಿವೆ ಅನ್ನೋ ಮಾಹಿತಿ TV9ಗೆ ಲಭ್ಯವಾಗಿದೆ. ಒಂದು ಗುಂಡು ತೊಡೆಗೆ, ಮತ್ತೆರಡು ಗುಂಡು ಪಕ್ಕೆಲುಬಿಗೆ ಬಿದ್ದು ಸ್ಥಳದಲ್ಲೇ ಜೀವ ಬಿಟ್ಟಿದ್ದಾನೆ. ಇನ್ನು ಆತನ ಬಳಿ ಇದ್ದ 9mm ಕಾರ್ಬೈನ್ ಗನ್ ಮತ್ತು ಬ್ಯಾಗ್ ವಶಕ್ಕೆ ಪಡೆಯಲಾಗಿದೆ. ಫೈರಿಂಗೂ ಮುನ್ನ ಶರಣಾಗುವಂತೆ ANF ಸೂಚನೆ ನೀಡಿತ್ತು. ತನ್ನ ಕೈಯಲ್ಲಿದ್ದಂಥ ಬಂದೂಕುಗಳನ್ನು ಕೆಳಗಿಟ್ಟು ಶರಣಾಗುವಂತೆ ANF ಸಿಬ್ಬಂದಿ ವಿಕ್ರಮ್ ಗೌಡಗೆ ಹೇಳಿದ್ರು. ಆದರೆ ಪ್ರಾಣ ಕೊಟ್ಟೇನು ಶರಣಾಗಲ್ಲ ಅಂತ ವಿಕ್ರಮ್ ಗೌಡ ಹೇಳಿದ್ದ ಎನ್ನಲಾಗಿದೆ. ವಿಕ್ರಮ್ ಗೌಡ ಎನ್ಕೌಂಟರ್ ಹೇಗೆ ನಡೆಯಿತು ಅನ್ನೋದರ ಬಗ್ಗೆ ಪೊಲೀಸರು FIRನಲ್ಲಿ ಉಲ್ಲೇಖಿಸಿದ್ದಾರೆ. ನಾವು ಬಂದೂಕುದಾರಿಗಳನ್ನ ಶರಣಾಗುವಂತೆ ಕೂಗಿ ಹೇಳಿದ್ವಿ. ನಮ್ಮನ್ನ ಕೊಲ್ಲುವ ಉದ್ದೇಶದಿಂದ ಅವರು ಫೈರಿಂಗ್ ಮಾಡಿದ್ರು. ಆತ್ಮರಕ್ಷಣೆಗೆ ಗುಂಡು ಹಾರಿಸಿದಾಗ ವಿಕ್ರಮ್ ಗೌಡ ಮೃತಪಟ್ಟಿದ್ದಾನೆ ಅಂತ ಹೇಳಿದ್ದಾರೆ. ವಿಕ್ರಮ್ ಗೌಡ ಎನ್ಕೌಂಟರ್ ಬಗ್ಗೆ ಎಡಪಂಥೀಯರ ಅನುಮಾನ ವಿಚಾರಕ್ಕೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ. ನನಗೆ ಬಂದ ಮಾಹಿತಿ ಪ್ರಕಾರ ವಿಕ್ರಮ್ ಗೌಡ ಬಳಿ ಅಪಾಯಕಾರಿ ಶಸ್ತ್ರಾಸ್ತ್ರಗಳಿದ್ವು, ಆಟೋಮ್ಯಾಟಿಕ್ ಮೆಷಿನ್ ಗನ್ ಇದ್ವು ಅಂತ ಹೇಳಿದ್ದಾರೆ ಅಂತ ಸ್ಪಷ್ಟನೆ ನೀಡಿದ್ದಾರೆ. ಎನ್ಕೌಂಟರ್ ನಡೆದ ಪೀತಬೈಲ್ನ ಪಕ್ಕದ ಗ್ರಾಮ ಕೂಡ್ಲುವಿನ ನಡ್ಪಾಲಿಯಲ್ಲಿ ನಕ್ಸಲ್ ಮುಖಂಡ ವಿಕ್ರಮ್ ಗೌಡ ವಾಸವಾಗಿದ್ರು. 20 ವರ್ಷಗಳ ಹಿಂದೆ ಕೂಡ್ಲುವಿನ ಮನೆಯಲ್ಲಿ ಕುಟುಂಬದ ಜೊತೆ ವಿಕ್ರಮ್ ಗೌಡ ವಾಸವಾಗಿದ್ರು. 20 ವರ್ಷಗಳಿಂದ ವಿಕ್ರಮ್ ಗೌಡ ಮನೆಯ ಕಡೆ ಮುಖ ಮಾಡಿಲ್ಲ ಎನ್ನಲಾಗಿದೆ. ANFನ 20 ತಂಡಗಳಿಂದ ಕಾರ್ಯಾಚರಣೆ ಮುಂದುವರೆದಿದೆ. ಚಿಕ್ಕಮಗಳೂರಿನ ಕೊಪ್ಪ, ಶೃಂಗೇರಿ, NRಪುರ ಭಾಗ ಸೇರಿ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿರುವಂತಹ ದಟ್ಟ ಕಾಡಿನಲ್ಲಿ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ಚಿಕ್ಕಮಗಳೂರು, ಉಡುಪಿ ಗಡಿ ಭಾಗದಲ್ಲಿ ANFನಿಂದ ಕೋಂಬಿಂಗ್ ಕಾರ್ಯಾಚರಣೆ ಮುಂದುವರೆದಿದೆ. ಕೊಪ್ಪ ಭಾಗದಲ್ಲಿ ಮುಂಡಗಾರು ಲತಾ ನೇತೃತ್ವದ ಟೀಮ್ ಅಡಗಿರುವಂತಹ ಶಂಕೆ ಇದೆ. ಎನ್ಕೌಂಟರ್ ಸಮಯದಲ್ಲಿ ವಿಕ್ರಮ್ ಗೌಡ ಜೊತೆಗಿದ್ದ ಸುಂದರಿ, ವನಜಾಕ್ಷಿ ಸೇರಿ 3 ಪರಾರಿಯಾಗಿದ್ದಾರೆ. ಮುಡ ಅಕ್ರಮ ಪ್ರಕರಣದ ತನಿಖೆ ಚುರುಕಾಗಿದೆ. ಲೋಕಾಯುಕ್ತ ನೋಟಿಸ್ ಹಿನ್ನೆಲೆ ಈ ಹಿಂದೆ ಮುಡ ಆಯುಕ್ತರಾಗಿ ಕೆಲಸ ಮಾಡಿದ್ದ ಪಾಲಯ್ಯ ವಿಚಾರಣೆಗೆ ಹಾಜರಾಗಿದ್ದಾರೆ. 2014ರಲ್ಲಿ CM ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಬಳಿ ಅರ್ಜಿ ಸ್ವೀಕರಿಸಿದ್ದ ಪಾಲಯ್ಯರಿಗೆ ನೋಟಿಸ್ ನೀಡಲಾಗಿತ್ತು. ಇನ್ನೆರಡು ದಿನದಲ್ಲಿ ರಾಜ್ಯದ ಉಪಚುನಾವಣೆಯ ಫಲಿತಾಂಶ ಹೊರಬೀಳಲಿದೆ. ಈ ನಡುವೆ ಉಪಕದನ ಅಖಾಡ ಶಿಗ್ಗಾವಿಯಲ್ಲಿ ಬೆಟ್ಟಿಂಗ್ ಭರಾಟೆ ಜೋರಾಗಿದೆ. ನೂತನ ಶಾಸಕ ಯಾರಾಗಲಿದ್ದಾರೆ ಅನ್ನೋ ಟೆನ್ಷನ್ ನಡುವೆ ತಮ್ಮ ನೆಚ್ಚಿನ ಅಭ್ಯರ್ಥಿಗಳ ಪರವಾಗಿ ಬೆಟ್ಟಿಂಗ್ ಕಟ್ಟಲಾಗ್ತಿದೆ. ಈ ನಡುವೆ ಎತ್ತುಗಳ ಬಾಜಿ ಕಟ್ಟುವ ವಿಡಿಯೋ ವೈರಲ್ ಆಗಿದೆ. ವಾರದ ಹಿಂದೆ ಬೈಕ್ ಖರೀದಿ ಮಾಡಿದ ಮಂಜುನಾಥ್ ಬ್ಯಾಟರಿ ಸಮಸ್ಯೆ ಹಿನ್ನೆಲೆಯಲ್ಲಿ ಬೈಕನ್ನು ಶೋರೂಮ್ಗೆ ಬಿಟ್ಟಿದ್ರು. ನೆನ್ನೆ ಸಂಜೆ 6 ಗಂಟೆಗೆ ಬೈಕ್ ತೆಗೆದುಕೊಂಡು ಹೋಗುವಂತೆಯೂ ಹೇಳಿದ್ರು. ನೆನ್ನೆ ಸಂಜೆ 6 ಗಂಟೆಗೆ ಬಂದಿದ್ದ ಮಂಜುನಾಥ್ಗೆ ಶಾಕ್ ಆದಿತ್ತು. ಅಷ್ಟರಲ್ಲಾಗಲೇ ಶೋರೂಮ್ಗೆ ಬೆಂಕಿ ಬಿದ್ದಿತ್ತು. ಮಂಡ್ಯ ತಾಲೂಕಿನ ರಾಗಿಮುದ್ದನಹಳ್ಳಿ ಗ್ರಾಮದಲ್ಲಿ ಮನೆ ಹಂಚು ತೆಗೆದು ಬೀರುವಿನಲ್ಲಿದ್ದಂಥ ಚಿನ್ನಾಭರಣವನ್ನು ಕಳ್ಳತನ ಮಾಡಲಾಗಿದೆ. 75 ಗ್ರಾಂ ಚಿನ್ನಾಭರಣ ಕದ್ದು ಕಳ್ಳರು ಪರಾರಿಯಾಗಿದ್ದಾರೆ. ಗ್ರಾಮದ ಸಿದ್ದೇಗೌಡ ಎನ್ನುವರ ಮನೆಯಲ್ಲಿ ಕಳ್ಳತನವಾಗಿದೆ. KSRTC ಬಸ್ ನಿಲ್ದಾಣದಲ್ಲಿ ವಿದ್ಯಾರ್ಥಿಗಳು ಬಸ್ ಇಲ್ಲದೆ ಪರದಾಡಿದ್ದಾರೆ. ಮೂಡಿಗೆರೆ KSRTC ಬಸ್ ನಿಲ್ದಾಣದಲ್ಲಿ ಘಟನೆ ಆಗಿದೆ. ಮಹಿಳಾ ಪ್ರಯಾಣಿಕರಿಂದ ಬಸ್ಗಳು ತುಂಬಿದ್ದು ಹೆಚ್ಚುವರಿ ಬಸ್ ಬಿಡುವಂತೆ ವಿದ್ಯಾರ್ಥಿಗಳು ಆಗ್ರಹ ಮಾಡಿದ್ದಾರೆ. ಮಂಡ್ಯ ಜಿಲ್ಲೆಯ KR ಪೇಟೆ ತಾಲೂಕಿನ ಮಂದಗೆರೆಯಲ್ಲಿ ನರೇಗಾ ಕೂಲಿ ಕಾರ್ಮಿಕರು ಪ್ರತಿಭಟನೆ ನಡೆಸಿದ್ದಾರೆ. ಉದ್ದೇಶಪೂರ್ವಕವಾಗಿ PDO ಕೂಲಿ ಮಾಡಿರುವಂತಹ ಹಣ ಮತ್ತು ಕೂಲಿ ನೀಡುತ್ತಿಲ್ಲ ಅಂತ ಹಾರೆಗುದ್ದಲಿ ಹಿಡಿದು ಪ್ರತಿಭಟನೆ ಮಾಡಿದರು. ಖಾಸಗಿ ವ್ಯಕ್ತಿಗೆ ಜಾಗ ಮಾಡಿಕೊಡಲು ವಿದ್ಯುತ್ ಕಂಬ ಶಿಫ್ಟ್ ಆರೋಪ ಕೇಳಿ ಬಂದಿದೆ. ಸುಂಕದಕಟ್ಟೆ ವ್ಯಾಪ್ತಿಯ ಪಿಳ್ಳಪ್ಪನಕಟ್ಟೆಯಲ್ಲಿ ಘಟನೆಯಾಗಿದೆ. ವಿದ್ಯುತ್ ಕಂಬ ಶಿಫ್ಟ್ನಿಂದಾಗಿ 30 ಮನೆಗಳಿಗೆ ವಿದ್ಯುತ್ ಸಂಪರ್ಕ ಕಟ್ಟಾಗಿದೆ. ಖಾಸಗಿ ವ್ಯಕ್ತಿಗೆ ಬೆಸ್ಕಾಂ AE ಸಾಥ್ ನೀಡಿರುವಂತಹ ಆರೋಪ ಕೇಳಿ ಬಂದಿದೆ. ಕಾಡಾನೆಗಳ ಹಾವಳಿಗೆ ಹಾಸನದ ಬೇಲೂರು ಭಾಗದಲ್ಲಿ ರೈತರು ತತ್ತರಿಸಿದ್ದಾರೆ. 16 ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದ ಬೆಳೆಯನ್ನ ಗಜಪಡೆ ನಾಶ ಮಾಡಿದೆ. ಬೇಲೂರು ತಾಲೂಕಿನ ಮಾಳಗೆರೆ ಗ್ರಾಮದಲ್ಲಿ ಘಟನೆಯಾಗಿದ್ದು ಫಸಲಿಗೆ ಬಂದಿದ್ದಂತಹ ಮೆಕ್ಕೆಜೋಳ, ರಾಗಿ ಬೆಳೆಯನ್ನ ಸಂಪೂರ್ಣ ತಿಂದು ತುಳಿದು ಹಾಕಿದೆ. ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಗೆ ಮತದಾನ ನಡೆಯುತ್ತಿದೆ. 288 ಕ್ಷೇತ್ರಗಳಿಗೆ ಒಂದೇ ಹಂತದಲ್ಲಿ ಮತದಾನ ನಡೆಯಲಿದ್ದು ಸಂಜೆ 6 ಗಂಟೆಯವರೆಗೂ ವೋಟಿಂಗ್ ನಡೆಯಲಿದೆ. ಸದ್ಯ ಮಹಾರಾಷ್ಟ್ರದಾದ್ಯಂತ ಮಂದಗತಿಯಲ್ಲಿ ಮತದಾನ ನಡೆಯುತ್ತಿದೆ. ಮಹಾರಾಷ್ಟ್ರದಲ್ಲಿ ಘಟಾನುಘಟಿ ನಾಯಕರು ವೋಟ್ ಮಾಡ್ತಿದ್ದಾರೆ. NCP ನಾಯಕ ಶರದ್ ಪವಾರ್ ಬಾರಾಮತಿಯಲ್ಲಿ ವೋಟ್ ಮಾಡಿದರು. ಸಂಸದೆ ಸುಪ್ರಿಯಾ ಸುಳೆ ಕುಟುಂಬ ಸಮೇತ ಆಗಮಿಸಿ ಮತದಾನ ಮಾಡಿದ್ರು. ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಕೂಡ ಬಾರಾಮತಿಯಲ್ಲಿ ಮತದಾನ ಮಾಡಿದ್ರು. ಮಹಾರಾಷ್ಟ್ರದಲ್ಲಿ ಚುನಾವಣಾ ಹೊತ್ತಿನಲ್ಲಿಯೇ ಕ್ರಿಪ್ಟೋ ಕರೆನ್ಸಿ ಹಗರಣ ಸದ್ದು ಮಾಡ್ತಾ ಇದೆ. ಸಂಸದೆ ಸುಪ್ರಿಯಾ ಸುಳೆ, ಕಾಂಗ್ರೆಸ್ ನಾಯಕ ನಾನಾ ಪಟೋಲೆ ಬಿಟ್ಕಾಯಿನ್ ಹಗರಣದ ಹಣವನ್ನು ಚುನಾವಣೆಗೆ ಬಳಸಿಕೊಂಡಿದ್ದಾರೆ ಅಂತ ಆರೋಪ ಕೇಳಿ ಬಂದಿದೆ. ಆದರೆ ಈ ಆರೋಪವನ್ನು ಸುಪ್ರಿಯಾ ಅಲ್ಲಗಳೆದಿದ್ದಾರೆ. ಬಿಟ್ಕಾಯಿನ್ ಹಗರಣ ಸಂಬಂಧಿತ ಆಡಿಯೋ ಸಂಭಾಷಣೆಯಲ್ಲಿರೋದು ಸುಪ್ರಿಯಾ ಸುಳೆ ಅವರ ಧ್ವನಿ ಎಂದು ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಆರೋಪ ಮಾಡಿದ್ದಾರೆ. ಅದು ನನ್ನ ತಂಗಿಯ ಧ್ವನಿಯಾಗಿದೆ, ಆ ಧ್ವನಿಯನ್ನ ಗುರುತಿಸಬಲ್ಲೆ ಅಂತ ಹೇಳಿದ್ದಾರೆ. ಈ ಬಗ್ಗೆ ವಿಚಾರಣೆಗೆ ಆದೇಶಿಸಿ ತನಿಖೆ ನಡೆಸಲಾಗುವುದು ಅಂತ ಅಜಿತ್ ಪವಾರ್ ಹೇಳಿದರು. ಸಂಗೀತ ಲೋಕದ ಮಾಂತ್ರಿಕ ಆಸ್ಕರ್ ಪುರಸ್ಕೃತ ಸಂಗೀತ ನಿರ್ದೇಶಕ AR ರೆಹಮಾನ್ ಸಂಸಾರದಲ್ಲಿ ಅಪಸ್ವರ ಎದ್ದಿದೆ. 29 ವರ್ಷಗಳ ದಾಂಪತ್ಯ ಅಂತ್ಯವಾಗಿದೆ. ರೆಹಮಾನ್ ಪತ್ನಿ ಸೈರಾ ಬಾನು ಬೇರೆಯಾಗಲು ನಿರ್ಧಾರ ಮಾಡಿದ್ದು ಡಿವೋರ್ಸ್ ನೀಡಿದ್ದಾರೆ.